ಅದರಿಂದಲೇ ಅವಳು ಶ್ರೀರಾಮನ ಜೊತೆಯಲ್ಲಿರುವಾಗ ಒಂದೇ ಒಂದು ಕ್ಷಣವೂ ವನವಾಸ ಕಷ್ಟಕರ ಎಂದು ಭಾವಿಸಲಿಲ್ಲ. ಹೌದು ಗುರುದೇವ, ಅವಳಿಗೆ ವನವಾಸದಿಂದ ಕಷ್ಟವು ಪ್ರಾಪ್ತವಾಗಲಿಲ್ಲ. ದುಷ್ಟ ರಾವಣನು ಅವಳನ್ನು ಅಪಹರಿಸಿದಾಗ ಅವಳಿಗೆ ಸಂಕಷ್ಟವು ಪ್ರಾಪ್ತವಾಯಿತು. ಅವಳ ದುಃಖದ ಕಥೆಯು ಆರಂಭವಾಯಿತು. ಅಯ್ಯೋ ಮೂರ್ಖ! ಇಂದ್ರನ ಪತ್ನಿ ಶಚಿದೇವಿಯನ್ನು ಅಪಹರಿಸಿ ಬದುಕಿದರೂ ಬದುಕಬಹುದು, ಆದರೆ ರಾಮನ ಪತ್ನಿಯಾದ ನನ್ನನ್ನು ಅಪಹರಿಸಿ ಖಂಡಿತ ನೀನು ಬದುಕಿರಲಾರೆ. ಏ ಸುಂದರಿ, ನನ್ನ ಶಕ್ತಿ ಸಾಮರ್ಥ್ಯಗಳನ್ನರಿಯದೆ ಬಡಬಡಿಸುತ್ತಿರುವೆ. ನನ್ನ ಭುಜಬಲದಿಂದ ಇಡೀ ಭೂಮಂಡಲವನ್ನೇ ಅಲುಗಾಡಿಸಬಲ್ಲೆ, ಇಡೀ ಸಾಗರವನ್ನೇ ಆಪೋಷಣ ತೆಗೆದುಕೊಳ್ಳಬಲ್ಲೆ. ಒಲಿದು ಬಂದವನನ್ನು ನಿರಾಕರಿಸಿದ ಮೂರ್ಖ ಹೆಣ್ಣೆ, ನಿನ್ನನ್ನು ಹೇಗೆ ಒಲಿಸಿಕೊಳ್ಳುವುದೆಂದು ನನಗೆ ಚೆನ್ನಾಗಿ ತಿಳಿದಿದೆ. ವೃಥಾ ಕಾಲಹರಣ ಮಾಡಬೇಡ, ನಡಿ ನನ್ನೊಂದಿಗೆ. ಸ್ವಾಮಿ, 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 ನನ್ನನ್ನು ರಕ್ಷಿಸಿ! ಈ ದುಷ್ಟ ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾನೆ. ಲಕ್ಷ್ಮಣ, ಲಕ್ಷ್ಮಣ, ನನ್ನನ್ನು ರಕ್ಷಿಸು ಸ್ವಾಮಿ. ನಿಜ, ರಾವಣನಿಂದ ಅಪಹರಣಕ್ಕೆ ಒಳಗಾಗಿದ್ದು ಒಂದು, ಇನ್ನೊಂದು ಪತಿಯಿಂದ ದೂರವಾದದ್ದು ಅವಳ ಸಂಕಟವನ್ನು ಹೆಚ್ಚು ಮಾಡಿತು. ಪತಿಯ ಸಹವಾಸದಲ್ಲಿ 13 ವರ್ಷ ಸುಖವಾಗಿಯೇ ಇದ್ದಳು. ಆದರೆ ಕೊನೆಯ 1 ವರ್ಷ ಮಹಾ ಸಂಕಷ್ಟದಲ್ಲಿ ಬಹಳವಾಗಿ ನೊಂದಳು. ಹೌದು ಗುರುದೇವ, ಲಂಕೆಯ ಅಶೋಕವನದಲ್ಲಿ ಏಕಾಂಗಿಯಾಗಿ ರಾವಣನ ಬೆದರಿಕೆಯಿಂದ ಕುಗ್ಗಿ ಹೋಗಿ ರಾಮನಾಮ ಸ್ಮರಣೆಯಲ್ಲಿ ದಿನದೂಡುವ ಯಾತನೆಯ ದಿನಗಳನ್ನು ಎದುರಿಸಬೇಕಾಯಿತು. ಈ ಸೀತೆಯ ಆತ್ಮ ಚೈತನ್ಯ ಸರ್ವವೂ ರಾಮ ಲೀನವಾಗಿದೆ ಎಂದು ಮರೆಯಬೇಡ. ಪತಿತಳಾಗುವ ಬದಲು ಸಾವೇ ನನಗೆ ಪರಮ ಸುಖ, ಪರಮ ಸುಖ. ಏ ಮೂರ್ಖ ಹೆಣ್ಣೆ, ಹಠ ಮಾಡಬೇಡ, ಹಠ ಮಾಡಬೇಡ. ವ್ಯರ್ಥವಾದ ನಿರೀಕ್ಷೆಗೆ ಜೋತು ಬಿದ್ದು ಸುಂದರವಾದ ನಿನ್ನ ಬದುಕನ್ನು ಅರ್ಥಹೀನಗೊಳಿಸುತ್ತಿರುವ ನಿನ್ನನ್ನು ನೋಡಿದರೆ ನನಗೆ ಕನಿಕರ ಮೂಡುತ್ತಿದೆ ಸೀತೆ. ಇನ್ನೂ ಕಾಲ ಮಿಂಚಿಲ್ಲ. ಒಂದೇ ಒಂದು ಸಾರಿ ನನಗೆ ಒಲಿದೆನೆಂದು ಹೇಳು. ಕ್ಷಣ ಮಾತ್ರದಲ್ಲಿ ಈ ಸ್ವರ್ಣ ಸಿಂಹಾಸನದಲ್ಲಿ ನಿನ್ನನ್ನು ಪ್ರತಿಷ್ಠಾಪಿಸುತ್ತೇನೆ. ಸರ್ವಾಲಂಕಾರ ಭೂಷಿತಳಾದ ನಿನ್ನನ್ನು ಸಾವಿರಾರು ದಾಸದಾಸಿಯರು ಸೇವಿಸುತ್ತಾರೆ. ಹೇಳು, ನನಗೆ ಒಲಿದೆನೆಂದು ಹೇಳು ಸುಂದರಿ. ಹೌದು, ಅದು ಸೀತೆಯ ಅತ್ಯಂತ ದುಃಖದ ದಿನಗಳು. ಅತ್ತ ಶ್ರೀರಾಮನು ಸೀತೆಯನ್ನು ಕಾಣದೆ ನೋವಿನಿಂದ ತಲ್ಲಣಿಸುತ್ತಾ ಕಾಡು ಮೇಡುಗಳಲ್ಲಿ ಅಲಿಯುತ್ತಾ ಸೀತೆಗಾಗಿ ಹುಡುಕಾಡತೊಡಗಿದ. ಸೀತೆ, ನಿಲ್ಲು ಸೀತೆ! ಸಹೋದರ ದೇವಿ, ನಿಲ್ಲು ಸಹೋದರ, ನಿಲ್ಲು. ಲಕ್ಷ್ಮಣ, ಸೀತೆ ಇಲ್ಲೇ ಇದ್ದಳು, ಎಲ್ಲ ಅವಿತುಕೊಂಡಿದ್ದಾಳೆ, ನನ್ನನ್ನು ಆಟ ಆಡಿಸುತ್ತಿದ್ದಾಳೆ. ಲಕ್ಷ್ಮಣ, ಅವಳು ಇಲ್ಲಿಯೇ ಎಲ್ಲೋ ಅಡಿಗೆ ಕುಳಿತಿರುತ್ತಾಳೆ. ಅವಳನ್ನು ಹುಡುಕು ಲಕ್ಷ್ಮಣ, ಅವಳನ್ನು ಹುಡುಕು. ಅಂತಹ ಸಮಯದಲ್ಲಿ ಅದೃಷ್ಟವಶಾತ್ ವಾನರ ವೀರ ಸುಗ್ರೀವನ ಸ್ನೇಹವಾಯಿತು. ಬಲವಂತನಾದ ಆಂಜನೇಯಂಥ ಭಕ್ತ ದೊರಕಿದ. ಸಮರಾಣೋ ನಿನಗೆ ಹನುಮಂತ,
ಎದುರಾರು ನಿನಗೆ ಸಮರಾರೋ ನಿನಗೆ ಹನುಮಂತ. ಈ ಅಗ್ನಿ ಪ್ರದಕ್ಷಿಣೆಯಿಂದ ನಿಮ್ಮಿಬ್ಬರ ಸ್ನೇಹ ಶಾಶ್ವತವಾಗಿರಲಿ. ನರವಾನರ ಮೈತ್ರಿಯ ಉದ್ದೇಶ ದಶಕಂಠನ ನಾಶದ ಸಂದೇಶ. ವಾನರರು ಸಕಲ ದಿಕ್ಕುಗಳಿಗೂ ಸೀತೆಯನ್ನು ಹುಡುಕಲು ಹೊರಟರು. ಕಡೆಗೆ ಆಂಜನೇಯ ಲಂಕೆಯ ಅಶೋಕವನದಲ್ಲಿ ದುಃಖಮೂರ್ತಿಯಾಗಿ ಕುಳಿತಿದ್ದ ಸೀತಾದೇವಿಯನ್ನು ಕಂಡ. ಹನುಮಂತನನ್ನು ಕಂಡ ಸೀತಾದೇವಿಗೆ ಒಂದಿಷ್ಟು ಸಮಾಧಾನ ಸಿಕ್ಕಿತು. ಮಾರುತಿ, ಪ್ರಿಯ ಬಂಧು, ಇನ್ನೇನು ಜೀವ ಹೋಗುತ್ತಿದ್ದ ನನ್ನಲ್ಲಿ ಈ ಮುದ್ರೆ ಉಂಗುರದ ಅಮೃತವನ್ನು ಸಿಂಪಡಿಸಿ ಮತ್ತೆ ಬದುಕಿಸಿದೆ. ಅಂತೂ ಕಡೆಗೆ ಸೀತಾದೇವಿಯ ಬಿಡುಗಡೆಗೆ ವಾನರ ಸೇನೆಯೊಂದಿಗೆ ರಾಮನು ಲಂಕೆಗೆ ಬಂದ. ಘೋರ ಯುದ್ಧದಲ್ಲಿ ರಾವಣನನ್ನು ಸಂಹರಿಸಿದನು. ಆದರೆ ರಾಮನು ಸೀತಾದೇವಿಯನ್ನು ಸ್ವೀಕರಿಸಲು ನಿರಾಕರಿಸಿದನು. ಅನ್ಯ ಮಾರ್ಗವಿಲ್ಲದೆ ನೊಂದ ಸೀತೆ ಅಗ್ನಿ ಪ್ರವೇಶಕ್ಕೆ ಸಿದ್ಧಳಾದಳು. ಆಗ ಅವಳ ದುಃಖವೆಷ್ಟಿರಬಹುದು? ನನ್ನ ಮನಸ್ಸು ಒಂದು ಕ್ಷಣವಾದರೂ ರಾಘವನನ್ನು ಬಿಟ್ಟು ಚಲಿಸಲಿಲ್ಲ ಎಂಬುದು ನಿಜವಾದರೆ ಅಗ್ನಿದೇವ ನನ್ನನ್ನು ರಕ್ಷಿಸಲಿ. ಶಿಷ್ಯರೇ, ಶ್ರೀರಾಮನ ನಿರಾಕರಣೆ ಮತ್ತು ಅಗ್ನಿ ಪರೀಕ್ಷೆಯಿಂದ ಸೀತೆಯ ಮಹತ್ವ ಹೆಚ್ಚಾಯಿತಲ್ಲವೇ? ಆಕೆಯ ಪಾತಿವೃತ್ಯದ ಮಹಿಮೆ ಲೋಕಕ್ಕೆ ತಿಳಿಯುವಂತಾಯಿತಲ್ಲವೇ? ಅದರಿಂದ ಸೀತೆಗೆ ರಾಮನ ಮೇಲೆ, ರಾಮನಿಗೆ ಸೀತೆ ಮೇಲೆ ಇದ್ದ ಪ್ರೇಮ ಕಿಂಚಿತ್ತೂ ಕಡಿಮೆ ಆಗಲಿಲ್ಲ. ಪತಿ ಪತ್ನಿಯರ ಪ್ರೇಮದ ಉನ್ನತ ಆದರ್ಶಕ್ಕೆ ಸೀತಾರಾಮರು ದೃಷ್ಟಾಂತವಾದರು. ಗುರುದೇವ, ಇಷ್ಟಾದರೂ ಸೀತೆ ಪರಿಶುದ್ಧಳೆಂದು ರಾಮ ಸ್ವೀಕರಿಸಿದ ಮೇಲೂ ಅಯೋಧ್ಯೆಯಲ್ಲಿ ಅವರಿಬ್ಬರು ಕಡೆಯವರೆಗೂ ಸಂತೋಷದಿಂದ ಜೊತೆಯಲ್ಲಿ ಇರಲಾಗಲಿಲ್ಲವಲ್ಲ. ಅಲ್ಪನಾದ ಅಗಸನೊಬ್ಬನ ಮಾತಿಗೆ ಶ್ರೀರಾಮನು ಸೀತೆಯನ್ನು ತ್ಯಜಿಸಿದ್ದು ಅನ್ಯಾಯವಲ್ಲವೇ? ಆಗಲಿ ಸಹೋದರ, ನಿನ್ನ ಆಜ್ಞೆಯಂತೆ ಅತ್ತಿಗೆ ಇನ್ನು ಕಾಡಿನಲ್ಲಿ ಬಿಟ್ಟು ಬರುತ್ತೇನೆ. ಆದರೆ ಬೇಡ ಲಕ್ಷ್ಮಣ, ಬೇರೆ ಯಾವ ಮಾತನ್ನು ಆಡಬೇಡ. ಗಂಗಾ ನದಿ ಆಚೆಗೆ ಮಹರ್ಷಿ ವಾಲ್ಮೀಕಿಯರ ದಿವ್ಯಾಶ್ರಮವಿದೆ. ತಮಸಾ ನದಿಯ ತೀರದಲ್ಲಿರುವ ದಿವ್ಯಾಶ್ರಮಕ್ಕೆ ಸಮೀಪದಲ್ಲಿರುವ ನಿರ್ಜನ ಪ್ರದೇಶದಲ್ಲಿ ಸೀತೆಯನ್ನು ಬಿಟ್ಟು ಬಾ. ಶೀಘ್ರವಾಗಿ ಬಂದು ಬಿಡು. ಶಿಷ್ಯರೇ, ಶ್ರೀರಾಮನು ಆದರ್ಶ ಪುತ್ರನಾಗಿದ್ದ, ಆದರ್ಶ ಸೋದರನಾಗಿದ್ದ, ಆದರ್ಶ ಪತಿಯಾಗಿದ್ದ.
ಎಲ್ಲಕ್ಕಿಂತ ಮೇಲಾಗಿ ಆದರ್ಶ ರಾಜನಾಗಿದ್ದ. ಎಲ್ಲ ಧರ್ಮಕ್ಕಿಂತ ರಾಜಧರ್ಮವೇ ಶ್ರೇಷ್ಠ ಎಂದು ನಂಬಿದ್ದ. ಪ್ರಜೆಗಳ ಅಭಿಪ್ರಾಯಕ್ಕೆ ಮನ್ನಣೆ ನೀಡುವುದು ತನ್ನ ಕರ್ತವ್ಯವೆಂದು ಭಾವಿಸಿದ್ದ. ತನ್ನ ನಡತೆಯ ಬಗ್ಗೆ ಕಳಂಕವಿರಬಾರದೆಂದು ಅವನು ಹಾಗೆ ಮಾಡಿದ. ಅವನು ಪಾಲಿಸಿದ ರಾಜನೀತಿ ಅಪೂರ್ವವಾದುದು. ತನ್ನ ಸ್ವಂತ ಸುಖಕ್ಕಿಂತ ರಾಜನ ಕರ್ತವ್ಯವೇ ಶ್ರೇಷ್ಠವೆಂದು ನಂಬಿದ್ದ. ಏನೇ ಆದರೂ ರಾಮನ ರಾಜನೀತಿಯೇ ಸೀತಾದೇವಿಯ ದುಃಖಕ್ಕೆ ಕಾರಣವಾಯಿತಲ್ಲವೇ? ಅದರಲ್ಲಿ ಸಂದೇಹವೇ ಇಲ್ಲ. ಪತಿ ತ್ಯಜಿಸಿದನೆಂದರೆ ಪತಿವ್ರತ ಸ್ತ್ರೀಗೆ ದುಃಖವಾಗುವುದು ಸಹಜ. ಆದರೂ ಸೀತೆ ರಾಮನ ಮೇಲೆ ಕೋಪಿಸಿಕೊಳ್ಳಲಿಲ್ಲ. ಅವನ ಶ್ರೇಯಸ್ಸನ್ನೇ ಬಯಸಿದಳು. ಅವಳ ಸಹನೆ, ತ್ಯಾಗ, ಪತಿಪ್ರೇಮ ಅಜರಾಮರ. ಅವಳ ಈ ಸದ್ಗುಣಗಳೇ ಲೋಕದಲ್ಲಿ ಅವಳನ್ನು ಮಹಾಪತಿವ್ರತೆ ಎಂದು ಕೀರ್ತಿಸುವಂತೆ ಮಾಡಿರುವುದು. ಅಂದರೆ ಸೀತೆಯ ಜೀವನದ ಸಂಕಷ್ಟಗಳನ್ನು ನೋಡದೆ ಅವಳ ಆದರ್ಶವನ್ನು ಕಾಣಬೇಕಲ್ಲವೇ? ಅಷ್ಟೇ ಅಲ್ಲ ಶಿಷ್ಯರೇ, ಲಕ್ಷ್ಮೀನಾರಾಯಣರ ಅವತಾರ, ಅದರ ಹಿಂದಿನ ಗುರಿಯಾದ ಲೋಕ ಕಲ್ಯಾಣ, ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆಗಳನ್ನು ನಾವು ತಿಳಿಯಬೇಕು. ಲಕ್ಷ್ಮೀನಾರಾಯಣರು ದೇವತೆಗಳಾಗಿ ಸದಾ ಜೊತೆಯಲ್ಲೇ ಇದ್ದರೂ ಅವತಾರಗಳಲ್ಲಿ ವಿಯೋಗಕ್ಕೆ ಗುರಿಯಾಗುವುದು ಲೋಕನೀತಿಯನ್ನು ಪಾಲಿಸಲು ಮಾತ್ರ. ನಾರಾಯಣನ ಎಲ್ಲ ಅವತಾರಗಳಲ್ಲಿಯೂ ಲೋಕ ಕಲ್ಯಾಣ ನಡೆಯುತ್ತದೆ, ಧರ್ಮ ಸಂರಕ್ಷಣೆಯಾಗುತ್ತದೆ. ಕೆಲವು ಸಲ ಲಕ್ಷ್ಮೀ ದೇವಿಯು ಈ ಅವತಾರಗಳಲ್ಲಿಯೂ ಭಾಗಿಯಾಗುತ್ತಾಳೆ. ಗುರುದೇವ, ರಾಮಾವತಾರದ ನಂತರ ನಾರಾಯಣನ ಮುಂದಿನ ಅವತಾರ ಯಾವುದು? ಮುಂದಿನ ಅವತಾರಗಳ ಬಗ್ಗೆ ತಿಳಿಯುವ ಮೊದಲು ನಾರಾಯಣನ ಹಿಂದಿನ ಅವತಾರಗಳ ಬಗ್ಗೆ ತಿಳಿಯಬೇಕು. ಗುರುಗಳೇ, ಆ ಹಿಂದಿನ ಅವತಾರಗಳ ಬಗ್ಗೆ ದಯಮಾಡಿ ನಮಗೆ ತಿಳಿಸಿಕೊಡಿ. ಹಾಗೇ ಆಗಲಿ. ಮಹಾವಿಷ್ಣುವು ಮತ್ಸ್ಯಾವತಾರದಿಂದ ಶ್ರೀರಾಮನಾಗಿ ಅವತರಿಸುವವರೆಗಿನ ಅವತಾರಗಳ ಬಗ್ಗೆ ನಿಮಗೆ ಸ್ಥೂಲವಾಗಿ ತಿಳಿಸುತ್ತೇನೆ. ಶಿಷ್ಯರೇ, ಎಲ್ಲ ಯುಗಗಳಲ್ಲಿಯೂ ದುಷ್ಟ ದಾನವರು ಜನ್ಮವೆತ್ತಿ ಬರುತ್ತಾರೆ. ಯಜ್ಞ ಯಾಗಾದಿಗಳನ್ನು ನಾಶ ಮಾಡಿ ಋಷಿಗಳನ್ನು ಕಾಡುತ್ತಾರೆ. ಸಜ್ಜನರನ್ನು ಪರಿಪರಿಯಾಗಿ ಹಿಂಸಿಸುತ್ತಾರೆ. ಅಂತಹ ಸಂದರ್ಭಗಳಲ್ಲೆಲ್ಲ ಧರ್ಮದ ಪುನರುತ್ಥಾನಕ್ಕಾಗಿ ಆ ನಾರಾಯಣ ಅವತಾರ ತಾಳುತ್ತಾನೆ. ದುಷ್ಟರನ್ನು ಸಂಹಾರ ಮಾಡಿ ಧರ್ಮ ಸಂಸ್ಥಾಪನೆ ಮಾಡುತ್ತಾನೆ. ಅಂತಹ ಕಾರ್ಯವನ್ನು ನಾರಾಯಣ ಮತ್ಸ್ಯಾವತಾರದಲ್ಲಿ ಮಾಡಿದ. ಜ್ಞಾನ ಕರ್ಮಗಳು ಯಾರಿಗೂ ಸಿಗಬಾರದೆಂದು ಜ್ಞಾನ ಭಂಡಾರವಾದ ವೇದಗಳನ್ನು ಭಯನೆಂಬ ರಾಕ್ಷಸ ಅಪಹರಿಸಿದ. ವೇದಗಳನ್ನು ನಾನು ಅಪಹರಿಸಿ ತಂದದ್ದಾಯಿತು. ಇನ್ನು ಈ ಜ್ಞಾನ ಲೋಕದ ಪಾಲಿಗೆ ಇಲ್ಲದಂತಾಯಿತು. ಇದು ಈಗ ನನ್ನ ವಶದಲ್ಲಿದೆ. ಮತ್ತೆ ಇದನ್ನು ಪಡೆಯಲು ಯಾರಿಂದಲೂ ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ. ಈಗ ನನ್ನ ಬಳಿಗೆ ಬರಲು ಯಾರಿಗೂ ಸಾಧ್ಯವಿಲ್ಲ.
ಈ ಲೋಕವನ್ನೇ ಜ್ಞಾನಶೂನ್ಯವನ್ನಾಗಿ ಮಾಡಿಬಿಟ್ಟೆ, ಜ್ಞಾನಶೂನ್ಯವನ್ನಾಗಿ ಮಾಡಿಬಿಟ್ಟೆ. ಎಲ್ಲವೋ ದೈತ್ಯ, ವೇದವನ್ನು ಅಪಹರಿಸಿ ತಂದು ನೀರಿನಲ್ಲಿ ಬಂದು ಅಡಗಿ ಕುಳಿತಿರುವೆಯ. ಅಂದ ಮೇಲೆ ನಿನ್ನ ಸಂಹಾರ ನೀರಿನಲ್ಲೇ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ